ಸಂಪಿಗೆಹಳ್ಳಿಯಲ್ಲಿ ವೃದ್ಧ ದಂಪತಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಯ ನಂತರ ಅಸಲಿ ಸತ್ಯ ಈಗ ಬಯಲಾಗ್ತಾ ಇದೆ. ಇದು ಕೊಲೆ ಅಂತ ಹೇಳಿ ಮೊದಲನೇದಾಗಿ ಕೇಸ್ ದಾಖಲಾಗಿರುತ್ತೆ. ಪತ್ನಿಯನ್ನ ಕೊಂದು ವೃದ್ಧ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅಂತ ಹೇಳಿ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು. ಆದರೆ ಈಗ ಸತ್ಯ ಬಯಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ನಂತರ ವೃದ್ಧೆ ತೀವ್ರವಾಗಿ ಹೃದಯಾಘಾತದಿಂದ ಸಾವಾಗಿದೆ ಅನ್ನೋದು ಈಗ ಪತ್ತೆಯಾಗಿದೆ. ಪತ್ನಿ ಸಾವಿನ ಬಳಿಕ ವೃದ್ಧ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತ್ನಿಯ ಮೇಲಿನ ಪ್ರೇಮಕ್ಕೆ ಪತಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗೆ ಮೊದಲನೇದಾಗಿ ಇದು ಬಹುಶಃ ಕೊಲೆ ಇರಬಹುದು. ಅದಾದ ನಂತರ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಅನುಮಾನ ಇತ್ತು. ಇದೇ ರೀತಿಯಾದಂಥ ಪ್ರಕರಣ ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿರ್ತಾರೆ. ಯುಡಿಆರ್ನ ಸಂಪಿಗೆಹಳ್ಳಿಯಲ್ಲಿ ವೃದ್ಧ ದಂಪತಿಗಳು ಸಾವನ್ನಪ್ಪಿದ್ರು. ಈಗ ಮರಣೋತ್ತರ ಪರೀಕ್ಷೆಯ ನಂತರ ಅಸಲಿ ಸತ್ಯ ಏನು ಅಂತ ಗೊತ್ತಾಗ್ತಾ ಇದೆ. ಪತ್ನಿಯನ್ನ ಕೊಂದು ವೃದ್ಧ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಹೇಳಿ ಒಂದು ಯುಡಿಆರ್ ದಾಖಲು ಮಾಡಲಾಗಿತ್ತು. ಅದಾದ ನಂತರ ಈಗ ಮರಣೋತ್ತರ ಪರೀಕ್ಷೆ ನಂತರ ಗೊತ್ತಾಗ್ತಾ ಇರುವಂತದ್ದು ವೃದ್ಧೆ ತೀವ್ರವಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ. ಸುಮಿತ್ರಾ ಹಾಗೂ ಶಿವಾನಂದಂ ಶವವಾಗಿ ಪತ್ತೆಯಾಗಿದ್ರು. ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ ಅಂತ ಹೇಳಿ ಪುತ್ರ ದೂರು ಕೊಟ್ಟಿದ್ರು. ಆದರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಅಸಲಿ ಸತ್ಯ ಈಗ ಬಯಲಾಗಿದೆ. ಪತ್ನಿ ಸುಮಿತ್ರಾಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಈಗ ಕನ್ಫರ್ಮ್ ಆಗಿದೆ. ಟೈಮ್ ಆಫ್ ಡೆತ್ನಲ್ಲಿ ಪತ್ನಿ ಸಾವಿನ ಬಳಿಕ ಪತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಕಣ್ಣು ಕಾಣಿಸದ ಪತ್ನಿಯನ್ನ ಕಳೆದುಕೊಂಡು ಪತಿ ನೊಂದಿದ್ರು. ಹಾಗಾಗಿ ಅವರೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ವೈದ್ಯಕೀಯ ಪರೀಕ್ಷೆಯಲ್ಲಿ ಅಸಲಿ ಸತ್ಯ ಈಗ ಬಯಲಾಗಿದೆ. ಹೀಗೆ ಪತ್ನಿಯಲ್ಲಿ ಸಾವನ್ನಪ್ಪಿರೋದನ್ನ ಕಂಡು ಪತಿ ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು ಈಗ ಕನ್ಫರ್ಮ್ ಆಗಿದೆ ಈ ಒಂದು ತನಿಖೆಯಲ್ಲಿ, ಮರಣೋತ್ತರ ಪರೀಕ್ಷೆಯಲ್ಲಿ. ಆದರೆ ಇಲ್ಲಿ ದುರಾದೃಷ್ಟವಶಾತ್ ಏನು ಅಂತಂದ್ರೆ ಸುಮಿತ್ರಾ ಮತ್ತೆ ಶಿವಾನಂದಂ ಅವರ ಪುತ್ರ ಕೊಲೆ ಮಾಡಿ ಅದಾದ ನಂತರ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ದೂರನ್ನ ಕೊಟ್ಟಿರ್ತಾರೆ. ಖುದ್ದು ಪುತ್ರನೇ ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ರು. ಅದಾದ ನಂತರ ಮೆಡಿಕಲ್ ಟೆಸ್ಟ್ ಅಲ್ಲಿ ಎಲ್ಲವೂ ಕೂಡ ಕನ್ಫರ್ಮ್ ಆಗಿದೆ. ಪತ್ನಿ ಸುಮಿತ್ರಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಗಾಗಿ ಅವರು ಟೈಮ್ ಆಫ್ ಡೆತ್ ಆಗಿದೆ. ಇದೇ ಒಂದು ವಿಚಾರದಿಂದ ನೊಂದಿರುವಂತಹ ಪತಿ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿದೆ.